ಹಾಯ್ ಅಭಿ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. Hey guys, just got fresh up. Welcome back to my channel. ಸೊ ನಾನಿವತ್ತು ನನ್ನ ಫ್ರೆಂಡ್ಸ್ ಮೀಟ್ ಆಗೋಕೆ ಹೋಗ್ತಾ ಇದ್ದೀನಿ. ನೋಮ್ಯಾಡ್ಸ್ ಕ್ಲಬ್ ಗ್ರೂಪ್ ಆಲ್ರೆಡಿ ಈಗ ನಿಮ್ಗೆ ಗೊತ್ತಿದ್ದಾರೆ ಯಾರ್ಯಾರು ಅಂತ. ಸೊ ನಾಳೆ ಏನು ಅಂದರೆ ಅವರು ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಇವತ್ತು ಅವರಿಗೆ ಕೆಲವು ಥಿಂಗ್ಸ್ ಬೇಕು ಆ್ಯಂಡ್ ನಾನು ತುಂಬ ಟೈಮ್ ಆಯಿತು ಮೀಟಾಗಿ ಅವ್ರನ್ನ, ಹಾಗಾಗಿ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀನಿ. ಓಕೆ ಗಾಯ್ಸ್, ಕಮ್ ಆನ್, ಲೆಟ್ಸ್ ಪ್ಯಾಕ್ ಸಮಥಿಂಗ್ ಫಾರ್ ದೆಮ್. Yeah, I started packing. Idu actually this is my stuff. Nandu laptop charger and mouse. Idu actually nange editing ige edit ಮಾಡೋಕೆ ಅದನ್ನ ಇಟ್ಕೊಂತೀನಿ. ಹಾರ್ಡ್ ಡ್ರೈವ್ ಡಿಸ್ಕನೆಕ್ಟ್ ಮಾಡಿಲ್ಲ, ಸೊ ಕೇರ್ಫುಲ್ ಆಗಿಡಬೇಕು. ಆ್ಯಂಡ್ ಅವ್ರಿಗೆ ಬೇಕಾಗಿರೋದು ಪವರ್ ಬ್ಯಾಂಕ್. ಸೊ ಪವರ್ ಬ್ಯಾಂಕ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥರ್ಮಲ್ ವೇರ್ ಬೇಕು ಅಂತ ಹೇಳಿದ ಇದು. ಸೊ ಸಮ್ USB C ಕೇಬಲ್ ಚಾರ್ಜರ್. ಆ್ಯಂಡ್ ನನ್ನ ಬುಕ್ಕು ಎಡಿಟಿಂಗ್ ಯೂಸ್ ಮಾಡೋತ್ತಿಗೆ ಬುಕ್ ಯೂಸ್ ಮಾಡ್ತೀನಿ. ಸೊ ಏನಾದರೂ ಬರೆದಿಟ್ಕೊಳಕ್ಕಲ್ಲ, ಸೊ ಅದು ಹೆಲ್ಪ್ ಮಾಡುತ್ತೆ. ದಟ್ಸ್ ಆಲ್ ಅಬೌಟ್ ದ ಪ್ಯಾಕಿಂಗ್. ಆ್ಯಂಡ್ ನನ್ನ ನಾರ್ಮಲ್ ನಂದು ಬಟ್ಟೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಇಷ್ಟೇ. ದಿಸ್ ಇಸ್ ಮೈ ಪ್ಯಾಕಿಂಗ್ ಈಸ್ ಡನ್. ಓ ಸಾರಿ, ಚಾರ್ಜರ್ ಇಟ್ಟಿಲ್ಲ. ಫೋನ್ ಚಾರ್ಜರ್ ಎಲ್ಲ ಮರ್ತೋಗುತ್ತೆ, ಬಟ್ ಟ್ರೈಂಗ್ ಟು ರಿಮೆಂಬರಿಂಗ್ ಎವ್ರಿಥಿಂಗ್. ಐ ಥಿಂಕ್ ದಟ್ಸ್ ಆಲ್. ಸೊ ಕಮ್ ಆನ್, ಲೆಟ್ಸ್ ಗೋ. ನಾನು ಹಿಂದ್ಗಡೆ ಇರೋದೆಲ್ಲ ಬಗ್ಗೆ ಥಿಂಕ್ ಮಾಡಿಬಿಡಿ, ಸ್ವಲ್ಪ ಮೆಸ್ಸಿ ಇದೆ. Not worry about that. ಟೈಮ್ ಆಗೇ ಹೋಯ್ತು, 8:50. ಈಗ ಹೋಗಬೇಕು. ಬಟ್ ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಬೇಕು, ಹಾಫ್ ಆನ್ ಅವರ್ 40 minutes ಅವರು ಬೇಕು ಅನಿಸುತ್ತೆ. ಎವ್ರಿಥಿಂಗ್ ಇಸ್ ಡನ್. ಸೊ ಮೈ ಬ್ಯಾಗ್ ಇಸ್ ರೆಡಿ. ಹೆಲ್ಮೆಟ್, ಮೇನ್ ಥಿಂಗ್. Don't forget to wear helmets when you're going out. Yeah. ಬಟ್ ಅವ್ನ ಬೈಕ್ ಇದೆ ನೋಡಿ ಕನ್ಫರ್ಮ್ ಮಾಡಬೇಕಷ್ಟೇ. ಇದು ಬಾಯ್ದು ಬೈಕ್ ಇಲ್ಲ ಇದೆ. ಹಾಯ್ ಅಭಿ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಳ್ಳೆ ವೆಲ್ಕಮ್. ನಮಸ್ಕಾರ ಸರ್. ಏನು ಸಮಾಚಾರ, ಹೇಗಿದ್ದೀರಾ? ಇಲ್ಲೇನು ಕಾಣಿಸ್ತಾ ಇಲ್ಲ. ಯಾರು ಇವಂದ ಕ್ರೇಜಿ. ಇದೆಲ್ಲ ಏನೋ ಕಿತ್ತಾಕ್ತಿದಾರಂತೆ ಲೈಟ್ಸು. ಹಾಯ್ ಗೈಸ್, ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಆಲ್ರೆಡಿ ಟೈಮ್ ಆಯಿತು. ಎಲ್ಲ ಊಟಕ್ಕೆ ಊಟ ನೋಡೋಣ ಎಲ್ಲ ನಮ್ಮ ಜೊತೆ ಧನುಷ್ ಮತ್ತು ಅಭಿನೂ ಇದ್ದಾರೆ. ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ. ಹೌದಾ? ಅವತ್ತು ಓಡಿಸ್ಲಿಲ್ವಾ? ಓಕೆ, ಹೆಂಗಿದೆ ಫೀಲು ಹೇಳ್ಬೇಕು. ಆಮೇಲೆ ಇಶಾಂಕ್ ಓಡಿಸಿದ್ಯಲ್ಲೇನೋ? ಗಾಡಿ ಓಡಿಸಿದವ್ರು ಯಾರು ಚೆನ್ನಾಗಿಲ್ಲ ಅಂತ ಅಂತೂ ಹೇಳಿಲ್ಲ, ಬಟ್ ಹೈಟ್ ಜಾಸ್ತಿ ಆಯಿತು ಅಂತ ಬೇಕಾದಷ್ಟು ಜನ ಹೇಳಿದ್ದಾರೆ. ಬಟ್ ನನಗೇನು ಅದು ಫೀಲ್ ಆಗಲ್ಲ.
ಇಲ್ವಾ? ಶ್ರೀನಗರ ನೋಡೋಣ ಬಾ. ಓಕೆ 10 ಗಂಟೆಲಿ ಬೆಂಗಳೂರಲ್ಲಿ ಕ್ಲೋಸ್ ಆಗಿದೆ ಅಂದರೆ ಶಾಕ್ ಆಗಬೇಡಿ, ಕೆಲವು ಏರಿಯಾಗಳಲ್ಲಿ ಮಾತ್ರ ಇರಲ್ಲ. ಇದು ಒಂಥರ ಸೈಕ್ ಏರಿಯಾ, ಒಂಥರ ಹಾ. ಮೈಸೂರು ಫೀಲೇ ಕೊಡುತ್ತೆ. ಹಾಂ, ಒಂಥರ ನಿಜ ಸೀರಿಯಸ್ಲಿ ಒಂಥರ ಮೈಸೂರು ಫೀಲ್ ಕೊಡ್ತಾ ಇದೆ ನನಗೆ ಆ್ಯಕ್ಚುಲಿ. ಸರ್ಚಿಂಗ್ ಫಾರ್ ಫುಡ್. ಸ್ವಲ್ಪ ಯೋಚನೆ ಮಾಡ್ತೀವಿ. ಇಲ್ಲೋ ಖಾಲಿ ಆಗಿದೆ, ಫುಡ್ ಇಲ್ಲ. ಕ್ಲೋಸ್. ಏಯ್ ಏನು ತಿಂತೀಯ ಫಸ್ಟ್, ಏನು ತಿಂತೀಯ? ಹಂಗಾರೆ ಬಾ ಹಿಂದ್ಗಡೆ ಹೋಗೋಣ, ನಮ್ಮ ಮಾಮೂಲು ಸಾಂಬಾರು ತೊಗೊಂಬರೋ ಜಾಗ. ಚೆನ್ನಾಗಿರಲ್ಲ ಏರಿಯಾದಲ್ಲಿ, ಇದೊಂದೇ ನೀಟಾಗಿರೋದು. ಪಂಚಮಿ ಹೋಗೋಣ ಬೈಲ ಅಂದರೆ ಅದು ಓಪನ್ ಇರುತ್ತೆ. ಬ್ರಾಹ್ಮಿನ್ಸ್ ಕೆಫೆ ಹೋಗೋಣ. ಬ್ರಾಹ್ಮಿನ್ಸ್ ಕೆಫೆ ಇದು ಸರ್ಕಲ್ ಹತ್ರ 11 ಗಂಟೆ ರಾತ್ರಿ ಓಪನ್ ಡೌಟ್ ಅದು. ಫೈನಲಿ ವಿ ಫೌಂಡ್ ಎ ಪ್ಲೇಸ್ ಹ್ಯಾವ್ ಫುಡ್. ಹೊಸ ಪ್ಲೇಸ್. ನಿಂಗೆ ನನಗೂ ಬಾತ್. 1 2 3 4 ಬತ್ತು. ಇಶಾಂಕ್ ಹೆಂಗಿದೆ ಫುಡ್ಡು? ಚೆನ್ನಾಗಿದೆ. ಹಾಂ, ಪ್ರಿಫರ್ ಹೇಳ್ಬೋದಾ ಇಲ್ಲಿ? ಪಂಚಾಂಕ್ರಿ ತಾನೇ ಇದು ಏರಿಯಾ? ಅವರ ಪಾರ್ಟಿ ಕೊಡ್ತೀನಲ್ಲ, ಅದಕ್ಕೆಲ್ಲ ಚೆನ್ನಾಗಿದೆ. ಅದು ಹೇಗಿದೆ ಫುಡ್ಡು? ತುಂಬ ಇಷ್ಟ ಆಯಿತು. ಹಾಂ, ಅದು ಸಿಗಲಿಲ್ಲ, ಏನು ಮಾಡೋಕ್ಕಲ್ಲ. ಅದಕ್ಕೆ ಬಟ್ ಚೆನ್ನಾಗಿದೆ ತಾನೇ ವೆಜ್ಜಲ್ಲಿ? ನಾನು ವೆಜಿಟೇರಿಯನ್ ಅಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಇದು ರೆಡಿ ಈಟ್ ಅಂತ ಇಲ್ಲಿ ಲೊಕೇಶನ್ ಯಾವುದು? ಇದು ಬನಶಂಕರಿನ? ಶ್ರೀನಗರ. ಓಕೆ, ನಾನು ಈ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಸೊ ಚೆಕ್ ಮಾಡಿಕೊಡಿ. ಬಸ್ ಸ್ಟ್ಯಾಂಡ್ ಹಿಂದ್ಗಡೆನಾ? ಹಾಂ, ಬಸ್ ಸ್ಟ್ಯಾಂಡ್ ಹಿಂದ್ಗಡೆ. ಗೈಸ್, ಊಟ ಚೆನ್ನಾಗಿತ್ತು, ರೈಸ್ ಬಾತ್ ಚೆನ್ನಾಗಿತ್ತು, ಬಟ್ ದೋಸೆ ಹೇಳ್ಕೊಳಂಗೆಲ್ಲ ಇಲ್ಲ. ಓಕೆ ಅಷ್ಟೇ. ನಾವು ಮೈಸೂರು ಮಸಾಲೆ ದೋಸೆ ತಿಂದವರು, ನಮಗೆ ಬೆಂಗಳೂರಲ್ಲಿ ಇಷ್ಟ ಆಗಲಿಲ್ಲ ಇವತ್ತು. ಬಾತ್ ಚೆನ್ನಾಗಿತ್ತು. ಬಾತ್ ಮಾತ್ರ ಸಕ್ಕತ್ತಾಗಿತ್ತು. ಸೊ ಒಂಥರ ಗಮ್ ಅಂತ ಸ್ಮೆಲ್ ಬರ್ತಾಯಿತ್ತು, ಒಳ್ಳೆ ಗೀ ಸ್ಮೆಲ್ಲು. ಧನುಷ್, ಹೆಂಗಿದೆ ಫೀಲ್ ಇದ್ರದ್ದು ಬೈಕ್ದು? ಸಗದಾಗಿದೆ. ಫಸ್ಟ್ ಟೈಮ್ ನಾನು ಓಡಿಸಿದ್ದು ಗಾಡಿ ತೊಗೊಂಡ್ಮೇಲೆ. ಹೌದಾ? ಅಂದರೆ ಬೇರೆ ಯಾರ ಗಾಡಿನೂ ಓಡಿಸಿಲ್ವಾ? ಇದು ನೋಡ್ಸಿಲ್ಲ, ಇದು ರ್ಯಾಲಿ ಎಡಿಷನ್ ಓಡಿಸಿಲ್ಲ. ಓಕೆ. ನಿಂಗೆ ಕಾಲು ಚೆನ್ನಾಗಿ ಸಿಗುತ್ತೆ ತಾನೆ? ಹೈಟ್ ಇದೆ. ಹಾಂ, ಬಟ್ ನಂಗೆ ಓಡಿಸಿದವರೆಲ್ಲ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಆ ಗಾಡಿಗಿಂತ ಅವ್ರ ಗಾಡಿಗಿಂತ ಈ ಗಾಡಿ ತುಂಬ ಪಿಕಪ್ ಇದೆ, ಚೆನ್ನಾಗಿದೆ. ಅದೇ ಪಿಕಪ್ಪು ಇದೆ, ಪ್ಲಸ್ ಸಸ್ಪೆನ್ಷನ್ನು. ಸಸ್ಪೆನ್ಷನ್ ಅಮೇಝಿಂಗ್. ಇದನ್ನೇನಾರ ಮಾಡಿಫಿಕೇಶನ್ ಮಾಡಿಬಿಟ್ಟು ಡೈರೆಕ್ಟ್ ಬೈಕ್ ಮಾಡಿಬಿಟ್ರೆ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ಗೆ ಜಾಸ್ತಿ ಸಿ ಬಿಡ್ತಾರೆ ಅನ್ಸುತ್ತೆ. 400 ಬಿಡ್ತೀವಿ ಅಂತ, ಬಟ್ ಯಾವಾಗ ಬಿಡ್ತಾರೋ ಏನೋ ಗೊತ್ತಿಲ್ಲ. ಹಿಮಾಲಯನ್ ಎಲ್ಲ ಮುಳುಗುತ್ತೆ. ಗೈಸ್, ಊಟ ಎಲ್ಲ ಆಯಿತು. ಸೊ ಈಗ ಮಲಗೋಕ್ಕೆ ಅಂತ ಬಂದಿದ್ದೀವಿ. ಸೊ ಅದ್ರ ಮುಂಚೆ ನಮ್ಮ ಬಾಯ್ಸ್ನೆಲ್ಲ ಫಸ್ಟು ಮಾತಾಡ್ಸೋಣ. ಫಸ್ಟ್ ಅಭಿ, ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾ ತುಂಬ ಇದ್ದೀವಿ. ದಿವಸ ಆಯಿತು ವ್ಲಾಗ್ ಮಾಡಿ. ನಂದು ವ್ಲಾಗ್ ಬಂದಿಲ್ಲ ಗೊತ್ತು, ಬರುತ್ತೆ. ಈಗ ಒಂದು ದೊಡ್ಡ ಪ್ಲ್ಯಾನ್ ಮಾಡ್ತಿದ್ದೀವಿ, ಟ್ರಿಪ್. ನಾನೇನು ಟ್ರಿಪ್ ಹೋಗ್ತಾ ಇದ್ದೀವಿ. ಎಷ್ಟು ದಿವಸ ಆಯಿತು ಹಿಂಗೆಲ್ಲ. ಅದೇ ತುಂಬ ಟೈಮ್ ಆಯಿತು. ಬಾಯ್ಸ್ ಎಲ್ಲ ಮಾತಾಡಿ ಮೀಟ್ ಆಗಿದ್ದಲ್ಲ, ಹಿಂಗೆ ಮಾತಾಡಿ. ಲಾಸ್ಟ್ ಮೀಟ್ ಆಗಿ ನಿಮ್ಮ ಮನೇಲೆ ಚಿಕ್ಕಮಂಗ್ಳೂರು ರೈಡ್. ಅದೇ ಲಾಸ್ಟ್ ಚಿಕ್ಕಮಂಗ್ಳೂರು ರೈಡ್ ನೋಡಿಲ್ಲ ಅಂದರೆ ಸೌರವ್ ಚಾನಲ್ ಬಂದಿದೆ ಲೇಟೆಸ್ಟ್ ವ್ಲಾಗ್ ನೋಡಿ. ಹಾಗೆ ನೆಕ್ಸ್ಟ್ ಬ್ಲಾಗ್ ಬರ್ತಾ ಇದೆ. ನೆಕ್ಸ್ಟ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ಇಲ್ಲ, ನೆಕ್ಸ್ಟ್ ಸಿಗೋಣ. 3 days ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇಶಾಂಕ್ ಅವರು. ಇಶಾಂಕ್ ಮಾತಾಡ್ಸೋಣ. ಹಾಯ್ ಇಶಾಂಕ್, ಹೆಂಗನ್ಸ್ತು ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾ ಇದ್ದೀವಿ? ತುಂಬ ಖುಷಿ ಆಯಿತು. ಮನೆಗೆ ಬಂದಿಯಾ ಫಾರ್ ಲಾಂಗ್ ಟೈಮ್? ಬೈಕಲ್ಲಿ ಬಂದಿದ್ದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಬೈಕಲ್ಲಿ ಬರೋದು ಅದು ಬಿಡು, ನೆಕ್ಸ್ಟ್ ರೈಡಿಂಗ್ ಬಾ ಸಾಕು ನೀನು. ಬರ್ತೀನಿ, ಶೋರ್. ಅದು ಮುಖ್ಯ. ಇದ್ಯಾರಿದು ಮಲಗಿರೋದು? ಧನುಷಾ? ಯೋಗ! ವಾಟ್ ಇಸ್ ಸಡನ್ ಸರ್ಪ್ರೈಸ್? ಸರ್ಪ್ರೈಸ್ ಸೌರವ್. ಆ್ಯಕ್ಚುಲಿ ನೀನು ಚಿಕ್ಕಮಂಗ್ಳೂರು ರೈಡ್ ಆದಮೇಲೆ ಹಂಪಿ ರೈಡ್ ಮಿಸ್ ಮಾಡ್ಕೊಂಡೆ. ಹೌದು. ಆಮೇಲೆ ತುಂಬ ರೈಡ್ಸ್ ಮಿಸ್ ಮಾಡ್ಕೊಂಡಿದ್ದರಿಂದ ಮೀಟ್ ಮಾಡೋಕ್ಕಾಗಲಿಲ್ಲ. ಆದರೆ ಇವತ್ತು ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತಲೇ ಬಂದು ಈ ಥರ ಮಾಡ್ಕೊಂಡಿದ್ದೆ. ಸರ್ಪ್ರೈಸ್ ಅದ? ಫುಲ್ ಸರ್ಪ್ರೈಸ್ ಅದು. ಧನುಷ್ ಆಚೆ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಆ್ಯಕ್ಚುಲಿ ನಾಳೆನೂ ನೀನು ನನ್ನ ಜೊತೆ ಟ್ರಿಪ್ಪಿಗೆ ಬರ್ತಾ ಇಲ್ಲ, ತುಂಬ ಮಿಸ್ ಮಾಡ್ಕೊಂಡಿದ್ಯಾ. ಕೆಲಸ ಮಾಡ್ತಾ ಇದೆಯಾ ಗೊತ್ತು, ಖುಷಿ ಇದೆ ನೀನು ಕೆಲಸ ಮಾಡ್ತಾ ಇದೆಯಾ ಅಂತ. ವಿ ಆರ್ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸೊ ಮಚ್. ಧನುಷ್ ಅವರು ಬಿಸಿ ಇದ್ದಾರೆ. ಧನುಷ್ ಅವರು ಬಿಸಿ ಇದ್ದಾರೆ. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಳೆ ವೀಡಿಯೋಸ್ ಯಾರು ನೋಡಿಲ್ಲ ಅಂದರೆ ಅದನ್ನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್, ಚೆಕ್ ಮಾಡಿಕೊಡಿ. ಆ್ಯಂಡ್ ನನ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಗೌಡ.ಸೌರವ್ ಅಂತ.
ಸೊ ಅಂಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. Bye.